ಮೈತ್ರಿ ಪತ್ರಿಕಾಗೋಷ್ಠಿಯಲ್ಲಿ ಅಬ್ಬರಿಸಿ ಬೊಬ್ಬಿರಿದಂತಹ ಕುಮಾರಸ್ವಾಮಿ ಮಾತನಾಡಿದ್ದು ಸಿದ್ದರಾಮಯ್ಯ ಅವರ ಬಗ್ಗೆ. ಸಿದ್ದರಾಮಯ್ಯ ಲೀಸ್ ಬೆಸ್ಟ್ ಮುಖ್ಯಮಂತ್ರಿ ಆಗಿದ್ದಾರೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ಹೇಳಿಕೆ. ಹೈಕಮಾಂಡ್ ಹೇಳೋವರೆಗೆ ಇರುತ್ತೇನೆ ಎಂದಿದ್ದಾರೆ. ದೇವರಾಜ ಅರಸು ದಾಖಲೆ ಬ್ರೇಕ್ ಮಾಡಿದ್ದೀನಿ ಅಂತಾರೆ. ಇಂದಿರಾ ಗಾಂಧಿಯನ್ನ ಅರಸು ಎದುರು ಹಾಕೊಂಡಿದ್ರು. ಈಗ ರಾಹುಲ್ ಗಾಂಧಿ ಕಡೆ ಸಿದ್ದರಾಮಯ್ಯ ನೋಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ಕುಮಾರಣ್ಣನ ಹೇಳಿಕೆ. ಎಸ್ ವೀಕ್ಷಕರೇ, ಪತ್ರಿಕಾಗೋಷ್ಠಿ ನಡೆಯುತ್ತೆ. ಜಂಟಿ ಪತ್ರಿಕಾಗೋಷ್ಠಿ ಮಂತ್ರಿ ಪಕ್ಷದಿಂದ ನಡೆದಿರುವಂತಹ ಪತ್ರಿಕಾಗೋಷ್ಠಿಯಲ್ಲಿ ಸಿದ್ದರಾಮಯ್ಯ ಅವರು ವಿರುದ್ಧವಾಗಿ ಅಬ್ಬರಿಸಿ ಒಬ್ಬಿರಿತಾರೆ ಕುಮಾರಸ್ವಾಮಿ ಅವರು. ಏನ್ ಹೇಳಿದ್ರು ಕುಮಾರಸ್ವಾಮಿ ಅವರು ನೋಡ್ಕೊಂಡ್ಬನ್ನಿ. ಹಿಂದೆ ಮನ್ರೇಗಾ ಸ್ಕೀಮ್ನಲ್ಲೇ ಇದೇ ಸಿದ್ದರಾಮಯ್ಯನವರು ಈಗ ದಾಖಲೆ ನಿರ್ಮಾಣ ಮಾಡಿದಾರಲ್ವಾ, ನನ್ನ ಅಭಿಪ್ರಾಯದಲ್ಲಿ ಅವ್ರು ಇರೋದು ಯಾಕೆಂದ್ರೆ ಕಾಂಗ್ರೆಸ್ ನಾಯಕರುಗಳು ಹೇಳೋದು, ಮಂತ್ರಿಗಳು ಮತ್ತು ಅವರು ಹೇಳೋದು, ಹೈಕಮಾಂಡ್ ಹೇಳೋವರೆಗೂ ಇರ್ತೀನಿ ಅಂತ ಎಷ್ಟೋ ಬಾರಿ ಹೇಳೋರಲ್ವಾ. ಬಹುಶಃ ಅವರು ಈ ರಾಜ್ಯದಲ್ಲಿ ಲೀಸ್ಡ್ ಬೇಸ್ನಲ್ಲಿ ಇದ್ದಾರೆ. ಲೀಸ್ಡ್ ಬೇಸ್ಡ್ ಮುಖ್ಯಮಂತ್ರಿ ಅವರು ನನ್ನ ಅಭಿಪ್ರಾಯದಲ್ಲಿ. ಅದು ಬೇರೆ ಒಂದು ಭಾಗ ಇರಲಿ. ಏನು ದೇವರಾಜ ಅರಸು ಅವರ ದಾಖಲೆ ಅವರು ಸೆಟ್ ಹೊಡೆದಿದ್ರು, ಕಂಟಿನ್ಯೂಸ್ ಆಗಿದ್ರು 7 ವರ್ಷ. ಇಂದಿರಾ ಗಾಂಧಿ ವಿರುದ್ಧ ಸೆಟ್ ಹೊಡೆದು ನಿಂತರು. ಇವರು ಕೇಂದ್ರ ಸರ್ಕಾರದ ಹೈಕಮಾಂಡ್ ಇದೆಯಲ್ಲ, ರಾಹುಲ್ ಗಾಂಧಿ, ಅವ್ರಿಗೆ ಕಾಯ್ತವ್ರು. ನೀವು ಯಾವತ್ತೂ ನಾನು ಹೋಗ್ತೀರಿ, ಯಾವಾಗ ನಾನು. ಹಿಂದೆ ಮನ್ರೇಗಾ ಸ್ಕೀಮ್ನಲ್ಲೇ ಇದೇ ಸಿದ್ದರಾಮಯ್ಯನವರು ಈಗ ದಾಖಲೆ ನಿರ್ಮಾಣ ಮಾಡಿದಾರಲ್ವಾ, ನನ್ನ ಅಭಿಪ್ರಾಯದಲ್ಲಿ ಅವ್ರು ಇರೋದು ಯಾಕೆಂದ್ರೆ ಕಾಂಗ್ರೆಸ್ ನಾಯಕರುಗಳು ಹೇಳೋದು, ಮಂತ್ರಿಗಳು ಮತ್ತು ಅವರು ಹೇಳೋದು, ಹೈಕಮಾಂಡ್ ಹೇಳೋವರೆಗೂ ಇರ್ತೀನಿ ಅಂತ ಎಷ್ಟೋ ಬಾರಿ ಹೇಳೋರಲ್ವಾ. ಬಹುಶಃ ಅವರು ಈ ರಾಜ್ಯದಲ್ಲಿ ಲೀಸ್ಡ್ ಬೇಸ್ನಲ್ಲಿ ಇದ್ದಾರೆ. ಲೀಸ್ಡ್ ಬೇಸ್ಡ್ ಮುಖ್ಯಮಂತ್ರಿ ಅವರು ನನ್ನ ಅಭಿಪ್ರಾಯದಲ್ಲಿ. ಎಸ್, ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ಲೀಸ್ ಬೇಸ್ಡ್ ಸಿಎಂ ಆಗಿದ್ದಾರೆ. ದೇವರಾಜ ಅರಸು ಅವರ ದಾಖಲೆಯನ್ನು ಮುರಿದಿದ್ದೇನೆ ಅಂತ ಹೇಳ್ತಾರೆ. ದೇವರಾಜ ಅರಸು ಅವರ ಹಿಸ್ಟ್ರಿ ಏನು ಅಂತಂದ್ರೆ, ಅವರು ಸೋನಿಯಾ ಗಾಂಧಿ ಅವ್ರನ್ನ ಇಂದಿರಾ ಗಾಂಧಿ ಅವ್ರನ್ನ ಎದುರಾಕೊಂಡಿದ್ರು. ವಾಟ್ ಎವರ್ ಇಟ್ ಈಸ್ ಹೇಳ್ಕೊಳ್ತಾರೆ. ಈಗ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಅವರ ಮುಖವನ್ನ ಆ ಕಡೆ ತಿರಸ್ಕೊಂಡಿದ್ದಾರೆ ಎನ್ನುವಂತಹ ಮಾತನ್ನ ಕುಮಾರಸ್ವಾಮಿ ಅವರು ಹೇಳಿರುವಂಥದ್ದು.